ನಿಜ ಜೀವನದಲ್ಲಿ ಲವ್ ಅನ್ನೋ ಪದ ತುಂಬ ಇಟ್ಸ್ ಓವರ್ ರೇಟೆಡ್. ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಐ ವಿಲ್ ಸೆಕೆಂಡ್ ಇಟ್. ಆ್ಯಕ್ಚುಲಿ ನನಗೇನು ಬರೆದಿದ್ದು, ಆ ಫೋಟೋ ಕೆಳಗೆ ನಾನು ಬರೆದಿದ್ರಲ್ಲ, ಪ್ರೀತಿಯಲ್ಲಿ ಗೆದ್ದ ಅನ್ನೋದು. ಪ್ರೀತಿ ಗೆದ್ದ, ಪ್ರೀತಿಯಲ್ಲಿ ಯಾವತ್ತು ಬೀಳೋದೆ, ಗೆಲ್ಲೋದು ಕಮ್ಮಿ. ಗೆಲ್ಲೋದು ಯಾರು ಅಂದರೆ ರೋಮಿಯೋ ಜೂಲಿಯಟ್ ಕ್ಲೈಮ್ಯಾಕ್ಸ್ ಗೊತ್ತು, ಲೈಲಾ ಮಜ್ನು ಕ್ಲೈಮ್ಯಾಕ್ಸ್ ಗೊತ್ತು, ಮಮತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು. ಸೊ ಆ್ಯಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಗೆದ್ದವರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡೋಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಬೇಕಿತ್ತು. ಸೀಕ್ರೆಟ್ ನೀವು ಹೇಳಿ ಅದಕ್ಕೆ ಫ್ಲೋರ್ ನಲ್ಲಿ ಬಂದ್ಬಿಡ್ತು, ಹಂಗೆ ಹೋಲ್ಡ್ ಮಾಡ್ಬಿಟ್ರು. ಅದು ಆ್ಯಕ್ಚುಲಿ ಯೋಚನೆ ಮಾಡ್ದ, ಒಂದು ಕರೆದ್ರೆ ಇನ್ನೊಂದು 30ಕ್ಕೆ ಬೇಸರ ಆಗುತ್ತೆ. ಸೊ ಆ ಕ್ಯಾಲ್ಕುಲೇಷನ್ ಇದು ಮಂಗಳೂರು ಹುಡುಗರೆಲ್ಲ ಲವ್ ಮ್ಯಾರೇಜ್ ಎಲ್ಲ ಕಷ್ಟ ಕಮ್ಮಿ ಅಲ್ಲ, ಲವ್ ಮಾಡಲ್ವಲ್ಲ ನೀನು. ನನಗೆ ಈಗ ನಂಬಕ್ಕಾಗಲ್ಲ, ಬಟ್ ಆ್ಯಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿನ ಗೊತ್ತು. ಅವನು ಆ್ಯಕ್ಚುಲಿ ಐ ನೋ ಹಿಮ್ ಫ್ರಮ್ ವೆರಿ ಲಾಂಗ್. ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಹಿ ವಾಸ್ ಎ ಆ್ಯಂಕರ್ ಆ್ಯಂಡ್ ವೆರಿ ಡಿಮಾಂಡೆಡ್ ಆ್ಯಂಕರ್. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಇಸ್ ವೆರಿ ಹಾರ್ಡ್ ವರ್ಕರ್. ನಾನು ಆ್ಯಕ್ಚುಲಿ ಅವ್ನ ಫಸ್ಟ್ ಫಿಲ್ಮಲ್ಲಿ ಜೊತೆಗಿದ್ದೀನಿ ನಾನು, ಹಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇರ್ತೀನಿ. ಸೊ ರಿಯಲಿ ಹಾರ್ಡ್ ವರ್ಕರ್. ನಾನು ಹೇಳೋದು, ಒಂದು ಪಿಕ್ಚರು ಸ್ಟಾರ್ಟಿಂಗಿಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ಟರು 100% ಅವ್ರ ಗೆಲುವು ಖಚಿತ ಅಂತ ಹೇಳ್ಬೋದು. ಯಾಕಂದರೆ ಅಂಟಿಲ್ ದ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲ್ಯಾನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಎವ್ರಿಥಿಂಗ್ ಈ ಗೆಟ್ಸ್ ಇನ್ವಾಲ್ವ್ ಸೋ ಮಚ್. ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದವು ಎಲ್ಲ ಹೀರೋಗಳಿಗಿದ್ರು ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು 20-30% ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಈ ಈಸ್ ವರ್ಕಿಂಗ್ ಸೋ ಹಾರ್ಡ್. ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ. ಆ ಕಡೆ ಹೀರೋಯಿನ್ ಅಷ್ಟೇ, ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು, ಅವ್ರ ತಂದೆ, ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ. ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್. ಸೊ ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ಸ್ ಸುನೀಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್. ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ. ಸುನೀಲ್ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಗುರುಕಿರಣ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರ್ ಆಗಿ ಅಂತ. ಈಗ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು, ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ. ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದರು. ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮು. ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಲಿ 1 ವರ್ಷ ಜಾಸ್ತಿ. ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ. ಐ ವಾಸ್ ಮೋರ್ ಇನ್ ಬಾಂಬೆ. ದೊಡ್ಡ ಪಿಕ್ಚರ್ ಸಿಕ್ತು, ಬಟ್ ಅನ್ಲಕ್ಕಿಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ. ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದವು 2 ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು, ಬಟ್ ನಥಿಂಗ್ ಟುಕ್ ಆಫ್. ಸೊ ಸುನೀಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್. ಯಾಕಂದರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಆವತ್ತಿಂದ ಅದೊಂದು ಮಿಸ್ಚಿಫ್ ಅಂತ ಅಂಗಡಿ ಇತ್ತು. ಸೊ ನಮ್ದು ಯೂಶ್ವಲಿ ವಾರ್ಡನ್ ರೋಡಲ್ಲಿ, ನಮ್ದು ಯೂಶ್ವಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ. ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್. ಈ ಕಡೆಯಿಂದ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರೆ. ಸೊ ಗುಡ್ ಟ್ರೈ. ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆಯದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಕಮಿಂಗ್ ಟು ಯು, ಎಷ್ಟೋ ಗೀತೆಗಳನ್ನು ನೀವು ಹಾಡಿದ್ದೀರಾ, ಎಷ್ಟೋ ಸಿನಿಮಾಗಳಿಗೆ ನೀವು ಸಂಗೀತ ನಿರ್ದೇಶನವನ್ನು ಮಾಡಿದ್ದೀರಾ. ಮ್ಯಾಮ್ಗೋಸ್ಕರ ಸ್ಪೆಷಲ್ ಆಗಿ ಯಾವುದಾದ್ರೂ ಒಂದು ಸಾಂಗ್ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿರೋದಿದೆಯಾ? ಹೂನಾ ಸರ್, ಯಾವ್ದಾದ್ರು ಹಾಗಾದ್ರೆ? ಮನೆಗೆ ಹೋದ್ಮೇಲೆ ಇದೆ ಇಷ್ಟು ಗೀತೆಗಳಲ್ಲಿ ಒಂದೇ ಒಂದು ಸಾಂಗ್ ಮ್ಯಾಮ್ಗೋಸ್ಕರ. ಅಬ್ಬಬ್ಬ ಈಗ 50 kg ಹಲ್ವಾ ಮುಟ್ಟಿದ್ರೆ ಯಾಕೋ ಕರ್ಗೋಗುತ್ತಾಳೆ ಅಲ್ವಾ, ಬಳಕುತ್ತ ಬಂದರೆ ಈ ಹಲ್ವಾ ವಾರೆವಾ. ಸರ್ ಓಕೆ, ಈ ಹಾಡ್ ಜೊತೆಗೆ ಮ್ಯಾಮ್ಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್, ಮತ್ತೊಂದು ಸಾಂಗ್ನ ನೀವು ಪಿಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವ ಸಾಂಗ್ ಪಿಕ್ ಮಾಡ್ತೀರಾ? 2 ಲೈನ್ಸ್ ಮ್ಯಾಮ್ ನೋಡ್ತಾನೆ ಹಾಡ್ಬೇಕು. ಒಂದು ಸಾಂಗ್ ಆಲ್ರೆಡಿ ಪಿಕ್ಚರ್ಗೆ ಆಡಿದ್ದೀನಿ, ಒಂದು ಈಗ ಆಡಿದೆ, ನೆಕ್ಸ್ಟ್ ಪಿಕ್ಚರಿಗೆ ಬಿಲ್ ಹೋಗುತ್ತೆ. ಪರವಾಗಿಲ್ಲ, ಆದ್ರೆ ನೀವು ಆಡ್ಲೇಬೇಕು ಮ್ಯಾಮ್ಗೋಸ್ಕರ. ಮ್ಯಾಮ್ ನಾನು ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಒಂದು ಟಾಸ್ಕ್ ಸರ್ ನಿಮ್ಗೆ.
ಮ್ಯಾಮೇ ಅದನ್ನ ಆಮೇಲೆ ಮಾರ್ಕ್ಸ್ ಕೊಡ್ತಾರೆ ಎಷ್ಟು ಆಗುತ್ತೆ ಎಷ್ಟು ಅಂತ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ರೆ. ಅಸಾಧ್ಯ ಟಾಸ್ಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಎನಿ ಆಫ್ ಯುವರ್ ಸಾಂಗ್ಸ್ ಕಣ್ಣು ನೋಡಿದ ಹಾಡೆಲ್ಲ ಪ್ರೀತಿ ಉಕ್ಕಿ ಬರುತ್ತೆ, ಹಾಡೆಲ್ಲ ಮರ್ತೋಗ್ಬಿಡ್ತೀನಿ ನಾನು. ಸರ್ ಇವಾಗ ಅಟ್ ಪ್ರೆಸೆಂಟ್ ನೀವು ಆಕ್ಟ್ರೆಸ್ ಅಂತ ಅನ್ಕೊಳ್ಳಿ, ಆಕ್ಟ್ರೆಸ್ ಮ್ಯಾಮು ನೀವು ಆಕ್ಟರು, ಅವ್ರಿಗೋಸ್ಕರ ಹಾಡ್ತಾ ಇದೆ. ಯಾವ ಹಾಡಾಗ್ಲಿ ನಿಮ್ ಫೇವ್ರೆಟ್ ಸರ್, ನಿಮ್ ಫೇವ್ರೆಟ್ ಯಾವ್ದಾದ್ರು? ಹಾಗಾದ್ರೆ ಮ್ಯಾಮ್ ಫೇವ್ರೆಟ್ ಆಕ್ಟರ್ ಬರೀ ಬಾಯಿ ಅಲ್ಲಾಡ್ಸೋದು, ಯಾರು ಬೇರೆ ಹಾಡ್ಲಿ ನಾನು ಆಕ್ಟರ್. ಸರಿ ಟೂ ಇನ್ ಒನ್. ಮ್ಯೂಸಿಕ್ ಕಂಪೋಸರ್, ಸಿಂಗರ್ ಕಮ್ ಆಕ್ಟರ್. ಐ ಲವ್ ಯು ಡಾರ್ಲಿಂಗ್ ನನ್ನಾಣಿಗೂ. ಕಣ್ಣು ನೋಡಿ, ಕಣ್ಣು ನೋಡ್ಬೇಕು, ಅದೇ ಇರೋದು ಟಾಸ್ಕ್ ಇಲ್ಲಿ. ಈ ಲವ್ಗೆ ಮೀನಿಂಗ್ ನಿನ್ನನಗೂ ನಿಜ ಹೇಳುವೆ ಎಂದಿಗೂ ಎಂದಿಗೂ. ಓ ವಾವ್, ಮ್ಯಾಮ್ ಇಂದನೇ ಇನ್ಸ್ಪೈರ್ ಆಗಿ ಈ ಸಾಂಗ್ ಅನ್ನ ಅವಳನ್ನ ಮುಂದೆ ಕೂರಿಸಿ ಹಾಡಿದೆ. ಶಿ ವಾಸ್ ಕ್ಯಾರಿಂಗ್ ಮೈ ಫಸ್ಟ್ ಚೈಲ್ಡ್. ಈ ಸಾಂಗ್ ಒರಿಜಿನಲ್ ಹಾಡುವಾಗ ನಾನು ಮುಂದೆ ಕೂತಿದ್ಲು ಈ ಸಾಂಗ್ ಹಾಡುವಾಗ. ಓಕೆ, ಹೇಗನ್ಸ್ತು ಮ್ಯಾಮ್ಗೆ ಇವಾಗ ಕೇಳೋಣ? ಈಗ ಸ್ವಲ್ಪ ಲವ್ ಬರ್ತಾ ಇದೆ ಇನ್ನು. ನಿಮ್ಮ ಸಾಂಗ್ ರಿಲೀಸ್ ಆದ್ಮೇಲೆ ಇನ್ನೊಮ್ಮೆ ಲವ್ ಅಲ್ಲಿ ಬೀಳ್ತೀನ. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಐ ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ರೂಪೇಶ್. ಇವತ್ತು ನಾನು ಬಂದಿದ್ದಕ್ಕೆ ಕಾರಣ ರೂಪೇಶ್, ಬಿಕಾಸ್ ನಾನು ರೂಪೇಶನ್ನೇ ಎಷ್ಟು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಸಚ್ ಎ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಬಂತು. ಆ್ಯಂಡ್ ಯು ಕಾಂಟ್ ಹೈಡ್ ಗುಡ್ ಪೀಪಲ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್. ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು.